ಹಲೋ ಫ್ರೆಂಡ್ಸ್, ಆರ್ ಕೆ ತುಂಬೆ ಚಾನಲಿಗೆ ಸ್ವಾಗತ. ಇಂದು ಮಳೆಗಾಲದಲ್ಲಿ ಸಿಗುವ ಹಲಸಿನ ಬೀಜ ನೋಡಿ, ಇದರದ್ದು ಸಾಂಗ್ ಮಾಡಿ ತೋರಿಸ್ತೇನೆ. ಇದೀಗ ಫ್ರೆಶ್ ಇವತ್ತು ಕಟ್ ಮಾಡಿದ ಹಲಸಿನ ಬೀಜ. ಸೊ ನಾನು ಇದರಲ್ಲಿ ಸಿಪ್ಪೆ ತೆಗೀಲಿ ಕಷ್ಟ ಆಗ್ತದೆ ಅಂಥೇಳಿ ನಂದು ನೋಡಿ 1 ವಾರದ ಹಿಂದಿನ ಹಲಸಿನ ಬೀಜ ಉಂಟು ನೋಡಿ. ಇದು ಡ್ರೈ ಆದ ಕಾರಣ ಇದನ್ನು ಕಟ್ ಮಾಡಿದರೆ ಸಿಪ್ಪೆ ತೆಗೆಯಲಿಕ್ಕೆ ಈಸಿ ಆಗ್ತದೆ. ಸೊ ನಾನು ಈ 1 ವಾರದ ಹಿಂದಿನ ಹಲಸಿನ ಬೀಜದಿಂದ ಪದಾರ್ಥ ಮಾಡ್ತಾ ಇದ್ದೇನೆ ನೋಡಿ. ಈಗ ಬೀಜವನ್ನು ಈ ಥರ ಕಟ್ ಮಾಡಿ ಸಿಪ್ಪೆ ತೆಗೆದು ತಂದಿದ್ದೇನೆ. ಸರ್, ಇದನ್ನೀಗ ಚೆನ್ನಾಗಿ 2 ಸಲ ತೊಳೆದು ಇದನ್ನೀಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕುಂಟು. ಒಂದು 2ರಿಂದ 3 ವಿಸಿಲ್ ಬರಬೇಕು ಅದಕ್ಕೆ ನೋಡಿ. ಈಗ ಇದನ್ನು 3 ವಿಸಿಲ್ ಬರಿಸ್ತೇನೆ. ಈಗ ಗ್ಯಾಸಲ್ಲಿ ಇಡ್ತೇನೆ ನೋಡಿ. ಈಗ 2ರಿಂದ 3 ನೀರುಳ್ಳಿಯನ್ನು ಹೀಗೆ ಕಟ್ ಮಾಡಿಕೊಂಡು ತಂದಿದ್ದೇನೆ ನೋಡಿ. ಇಷ್ಟು ಕಟ್ ಮಾಡಿದ್ದೇನೆ. ಇದಕ್ಕೆ ಒಂದು 2ರಿಂದ 3 ಸ್ಪೂನು ತೆಂಗಿನೆಣ್ಣೆ ಹಾಕ್ತೇನೆ ನೋಡಿ. ಇದನ್ನೀಗ ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಕೆಂಪಗೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ನೋಡಿ. ಈಗ ನೀರುಳ್ಳಿಯನ್ನು ಸರಿಗೆ ಕಲರ್ ಈಗ ಚೇಂಜ್ ಆಗಬೇಕು, ಫ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಮಾತ್ರ. ಈಗ ಕುಕ್ಕರನ್ನು ಇಟ್ಟಿದ್ದೇನೆ ಈಗ. ಮತ್ತು ಇಲ್ಲಿ ನೋಡಿ, ಮಸಾಲೆಗೆ ಇಷ್ಟು ತೆಂಗಿನ ತುರಿ, ಮೆಣಸು, ಹುಳಿ ಇದನ್ನು ನಯವಾಗಿ ಕಡಿದುಕೊಂಡು ಬರಬೇಕೀಗ ನೋಡಿ. 3 ವಿಸಿಲ್ ಬಂದಿದೆ ಕುಕ್ಕರ್ ನೋಡಿ. ಈಗ ಹಲಸಿನ ಬೀಜ ಒಳ್ಳೆ ಬೆಂದಿದೆ ನೋಡಿ. ಈಗ ಇದರಲ್ಲಿ ಹೆಚ್ಚಿದ ನೀರನ್ನೆಲ್ಲ ಬಸಿಬೇಕು. ಯಾಕೆಂತ ಹೇಳಿದ್ರೆ ಅದು ಎಷ್ಟು ಬೇಕಷ್ಟು ಇದನ್ನು ಸ್ವಲ್ಪ ಗಟ್ಟಿ ಪದಾರ್ಥ ಅಲ್ಲ, ಆದ ಕಾರಣ ನೀರು ತೆಗೆದಿಟ್ಟು ಮತ್ತೆ ಬೇಕಾದರೆ ಬರೆಸಿಟ್ಕೊಳ್ಬೇಕು ನೋಡಿ. ನೀರುಳ್ಳಿಯನ್ನು ನೋಡಿ ಇಷ್ಟು ಕೆಂಪಗೆ ಹುರಿದಿದ್ದೇನೆ ಎಣ್ಣೆಯಲ್ಲಿ. ಈಗ ಇದಕ್ಕೆ ಈ ಬೇಯಿಸಿಟ್ಟು ಮಸಾಲೆ ಇಷ್ಟು ನಯವಾಗಿ ಮಸಾಲೆ ಕಡಿದಿದ್ದೇನೆ. ಈ ಮಸಾಲೆ ಇತ್ತು. ಮತ್ತು ಇದನ್ನು ತೊಳಿಲಿಕ್ಕೆ ಈಗ ಹಲಸಿನ ಬೀಜ ಬೇಯಿಸಿದ ನೀರುಂಟು, ಅದನ್ನೇ ಹಾಕಿ ತೊಳೆದು ಹಾಕ್ತೇನೆ ಸ್ವಲ್ಪ. ಸೊ ಇದನ್ನು ವೇಸ್ಟ್ ಮಾಡೋದಕ್ಕಿಂತ ನೋಡಿ, ಮಳೆಗಾಲದಲ್ಲಿ ಆ್ಯಕ್ಚುಲಿ ಹಲಸಿನ ಬೀಜ, ಪತ್ರೊಡೆ ಎಲೆ ಎಲ್ಲ ಎಲ್ಲ ಅಂಗಳದಲ್ಲಿ ಆಗುವ ಇದೇ ಸಿಗ್ತದೆ. ತರಕಾರಿ ಇಲ್ಲದಿದ್ದರೂ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ನೋಡಿ. ಇದಕ್ಕೆ ಉಪ್ಪು ಹಾಕಬೇಕು, ರುಚಿಗೆ ತಕ್ಕ ಉಪ್ಪು ಇಷ್ಟು ಹಾಕಿದರೆ ಮತ್ತೆ ನೋಡಿಕೊಂಡು ಹಾಕಿ. ಯಾಕಂದರೆ ಹಲಸಿನ ಬೀಜ ಉಪ್ಪು ಎಳೆಯುತ್ತದೆ, ಬಟಾಟೆ ಟೈಪ್ ಅಲ್ವಾ, ಉಪ್ಪು ಎಳೆಯುತ್ತದೆ ನೋಡಿ. ಕುದಿ ಬರ್ತಾ ಉಂಟು ಸರಿ. ಈಗ ಒಂದು 5 ನಿಮಿಷಕ್ಕೆ ಸಿಮ್ಮಲ್ಲಿ ಇಡ್ತೇನೆ ನಾನು. ಇನ್ನು 5 ನಿಮಿಷ ಇದೇ ಥರ ಕುದಿ ಬರಬೇಕು ನೋಡಿ. ಇನ್ನು ಸಾಕು. ಸೊ ನಾನು ಗ್ಯಾಸಿಗೆ ಆಫ್ ಮಾಡ್ತೇನೆ. ಇನ್ನು ಅಲ್ಲೇ ಮುಚ್ಚಿಟ್ರೆ ಒಂದು ಅರ್ಧ ಗಂಟೆ ಹಾಗೇ ಬಿಟ್ಟರೆ ಅದು ಖಾರವನ್ನೆಲ್ಲ ಎಳೆಯುತ್ತದೆ ಈಗ ನೋಡಿ. ಇದು ಚಪಾತಿಗೆ ಎಲ್ಲ ಮಿಕ್ಸ್ ಮಾಡಲಿಕ್ಕೂ ಒಳ್ಳೆಯದಾಗ್ತದೆ. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗುವ.